ಡಾಕ್ಟರ್ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಪುಸ್ತಕದ ಅಧ್ಯಾಯ 40ರ ಭೂಸಾ ಪ್ರಕರಣದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಒಂದು ಮಾತು ಬರುತ್ತೆ. ಒಬ್ಬನಿಗೆ ಅವನ ಜಾತಿಯ ಇನ್ನೊಬ್ಬನೊಡನೆ ಇರುವಷ್ಟು ಸಂವಾದ ಸಾಧ್ಯತೆ ಸಮಾನಾಂಶಗಳು ಬೇರೊಂದು ಜಾತಿಯವನೊಡನೆ ಇರುವುದಿಲ್ಲ. ಆದ್ದರಿಂದಲೇ ನಮಗೆ ನಮ್ಮ ಮಿತ್ರನೊಬ್ಬ ಎಷ್ಟೋ ದಿನಗಳ ನಂತರ ನಮ್ಮ ಜಾತಿಯವನೇ ಎಂದು ತಿಳಿದಾಗ ನಾವೆಷ್ಟೇ ಜಾತ್ಯತೀತ ಧೋರಣೆಯವರಾಗಿದ್ದರೂ ಒಳಗಿಂದೊಳಗೆ ಖುಷಿಯಾಗುವುದು. ನಮ್ಮ ಮಿತ್ರರಲ್ಲಿ ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಜನರಿದ್ದಾರೆ ಎಂದು ಲೆಕ್ಕ ಹಾಕಿದರೆ ನಮಗೆ ನಾಚಿಕೆಯಾಗುವಂತೆ ನಮ್ಮ ಜಾತಿಯವರೇ ಹೆಚ್ಚಿಗೆ ಇರುತ್ತಾರೆ. ಜಾತಿ ಪದ್ಧತಿಯ ಪ್ರಜ್ಞಾತೀತ ವಲಯದ ಈ ಉಕ್ಕಿನ ಹಿಡಿತದಿಂದ ಪಾರಾಗಲು ಸಾಹಿತ್ಯದ ಮಟ್ಟಿಗೆ ಪ್ರಯತ್ನಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಏಕೆಂದರೆ ನಮ್ಮ ಬದುಕು ಮತ್ತು ಜೀವನಾನುಭವಗಳ ಸರಹದ್ದನ್ನು ಸಾಹಿತ್ಯದಲ್ಲಿ ಮೀರುತ್ತೆನ್ನುವುದು ಬರೀ ನಾಟಕ.